ನಮಸ್ಕಾರ, ಶುಭ ದಿನ. ಬೆಳಗ್ಗೆ ಸಂಡೇ ಬೆಳಗಿನ ಜಾವ 6 ಗಂಟೆಗೆ ನಾವು ಮನೆಯಿಂದ ಹೊರಟ್ವಿ. ರೀಚ್ ಆಗಿದ್ದು ನಾವು ಕೆಂಪೇಗೌಡ ಏರ್ಪೋರ್ಟ್. ರೀಚ್ ಆಗಿ ನಮ್ಮದು ಫ್ಲೈಟ್ ಇದ್ದು 10 o'clockಗೆ. ಸೊ ಫ್ಲೈಟ್ ಹತ್ತಾದ್ಮೇಲೆ ಸ್ವಲ್ಪ ಸ್ನ್ಯಾಕ್ ತಿನ್ನೋಣ ಅಂತ ಅಂದ್ಬಿಟ್ಟು ನಾನು ಈ ಸ್ನ್ಯಾಕ್ ತೊಗೊಂಡೆ. ಏನೋ 0 ರಿಫೈನ್ಡ್ ಶುಗರು ಅದು ಇದು ಅಂತ ಎಲ್ಲ ಹಾಕಿದ್ರು. ಬಟ್ ನಾಟ್ ಅಪ್ ಟು ದಿ ಮಾರ್ಕ್, ಚೆನ್ನಾಗಿರಲಿಲ್ಲ. ತಿನ್ಕೊಂಡು ಮಾತಾಡಿಕೊಂಡು ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ ನಾವು ಅಸ್ಸಾಂ ರೀಚ್ ಆಗೋಗಿದ್ವಿ. ಗೊತ್ತೇ ಆಗಿಲ್ಲ ಕಣ್ರೆ ರೀಚ್ ಆಗಿದ್ದು. ಅಸ್ಸಾಂ ಗುವಾಹಟಿನಲ್ಲಿ ಇಳಿದು ನಾವು ಅಲ್ಲಿಂದ ಸೀದಾ ಫಸ್ಟ್ ಹೋಗಿದ್ದು ನಾವು ಟೆಂಪಲ್ಗೆ. ಯಾವ ಟೆಂಪಲ್ ಅಂತ ನೀವು ಕೇಳೋ ಹಾಗೆ ಇಲ್ಲ. ಅಸ್ಸಾಮು ಇಲ್ಲಿಗೆ ಬಂದರೆ ಕಾಮಾಖ್ಯ ಟೆಂಪಲ್ಗೆ ಬರಬೇಕು. ಮಾ ಕಾಮಾಖ್ಯ ಟೆಂಪಲ್ಗೆ ನಾವು ರೀಚ್ ಆಗಿದ್ವಿ. ದೇವಸ್ಥಾನ ದರ್ಶನ, ಗೋಪುರ ದರ್ಶನ. ಆದರೆ ಇಲ್ಲಿ ಒಳಗಡೆ ಗರ್ಭಗುಡಿ ದರ್ಶನ ಶುರು ಆಗಿರಲಿಲ್ಲ, ಯಾಕಂದರೆ ನಾವು ರೀಚ್ ಆಗೋಷ್ಟರಲ್ಲೇ ಸಾಯಂಕಾಲ ಆಗೋಗಿತ್ತು. ಹಾಗಾಗಿ ಇಲ್ಲಿನ ಧೂಪ ಹಾಕಿ ಅಮ್ಮನ ಬೇಡ್ಕೊಂಡು ನಮಸ್ಕಾರ ಮಾಡ್ಕೊಂಡ್ವಿ. ಒಳಗಡೆ ಕಂಪ್ಲೀಟ್ ಗರ್ಭಗುಡಿಗೆ ಹೋಗೋಕ್ಕಾಗಿಲ್ಲ. ಆಚೆ ಕಡೆ ಅಮ್ಮವ್ರನ್ನ ಕೂರಿಸಿರ್ತಾರಲ್ವ, ಆ ಜಾಗದಲ್ಲಿ ಮಾತ್ರ ಹೋಗಿದ್ವಿ. ಅಲ್ಲಿ ಹೋಗ್ತಾ ಇದ್ದಂಗೆ ನಮಗಿಲ್ಲಿ ಯಾರೋ ಇಲ್ಲಿ ಕನ್ಯಾ ಪೂಜೆ ಮಾಡಿಸ್ತಿದ್ರು. ಈ ಥರ ಕುಮಾರಿಗಳನ್ನ ಕರ್ಕೊಂಡು ಬಂದು ಈ ಥರ ಪೂಜೆ ಮಾಡಿಸ್ತಾರೆ. ನೀವು ಹೋದ್ರೂ ನೀವು ಕೂಡ ಆರಾಮಾಗಿ ಮಾಡಿಸ್ಬೋದು. ಸೊ ಅದನ್ನು ನೋಡ್ತಾ ಇದ್ದೆ. ಬಟ್ ಅಲ್ಲಿ ಜಾಸ್ತಿ ಹೊತ್ತು ಮೊಬೈಲ್ ಕ್ಯಾಮ್ರಾ ಇಟ್ಕೊಳಕ್ಕೆ ಬಿಟ್ಟಿಲ್ಲ. ಹಾಗಾಗಿ ನಾನು ಫುಲ್ ವಿಡಿಯೋ ಮಾಡೋಕ್ಕಾಗಿಲ್ಲ. ಮೇನ್ ಮುಖ್ಯ ದರ್ಶನ ಆಗಿಲ್ಲ ಅಂದ್ರೂ ನಾವಿಲ್ಲಿ ಆಚೆ ಬಂದ್ವಿ. ಆಚೆ ಬಂದಮೇಲೆ ಇದು ದೇವಸ್ಥಾನದ ಅನ್ನಪ್ರಸಾದ, ದಾಲ್ ಕಿಚಡಿ, ಸಬ್ಜಿ, ಖೀರು, ಪೂರಿ, ಹಪ್ಪಳ ಎಲ್ಲನೂ ಕೊಡ್ತಾರೆ. ಇದು ಒಂದೇ ಸರಿ. ಕಿಚಡಿ ಬೇಕಿದ್ರೆ ಮತ್ತೆ ನೀವು ಹಾಕಿಸ್ಕೋಬೋದು. ಸೊ ಊಟ ಆದಮೇಲೆ ನಾವು ಇಲ್ಲಿ ಗೋಪುರ ದರ್ಶನಕ್ಕೆ ಅಂತ ಇಲ್ಲಿ ಕೂತಿದ್ದೀವಿ. ಸಂಪೂರ್ಣ ವಿಡಿಯೋಗಾಗಿ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು. ಜೈ ಮಾ ಕಾಮಾಖ್ಯ.